ಸಂಡೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ಗರುಡ ಸಂಗಮ ಸಮಾರಂಭ ಮತ್ತು ಕ್ಯಾಲೆಂಡರ್ ಬಿಡುಗಡೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ವೀಕ್ಷಕರೇ, ದಿನಾಂಕ 20/2/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಗರುಡ ನ್ಯೂಸ್ ತಂಡದ ವತಿಯಿಂದ ಹಮ್ಮಿಕೊಂಡಿದ್ದ ಗರುಡ ಸಂಗಮ ಸಮಾರಂಭ ಮತ್ತು ಗರುಡ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿ ಅವರು ನೆರವೇರಿಸಿ ಮಾತನಾಡಿ, ಮಾಧ್ಯಮ ರಕ್ಷತಿ ರಕ್ಷತಃ ಎನ್ನುವಂತೆ ನಾವು ನೀವುಗಳು ಮಾಧ್ಯಮದವರನ್ನ ರಕ್ಷಿಸಿದ್ರೆ ಮಾಧ್ಯಮ ನಮ್ಮನ್ನ ರಕ್ಷಿಸುತ್ತದೆ. ಈ ನಿಟ್ಟಿನಲ್ಲಿ ನಾಡಿನ ಮತ್ತು ಸಮಾಜದ ಒಳಿತಿಗಾಗಿ ಶ್ರಮಿಸುವ ಹಾಗೂ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದುವ ಗರುಡ ನ್ಯೂಸ್ ಚಾನೆಲ್ಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲೋಣ. ಗರುಡ ನ್ಯೂಸ್ಗೆ ಶುಭವಾಗಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಎಂ ರಾಮಕೃಷ್ಣ ಹೆಗಡೆಯವರು ಮಾತನಾಡಿ, ಮಲ್ಲೇಶ್ ಕಮತೂರು ಅಣ್ಣನವರು ಬಾಲ್ಯದಿಂದಲೂ ಒಂದು ತುಡಿತವನ್ನ ಇಟ್ಟುಕೊಂಡು ಬೆಳೆದಂತವರು. ಈ ನಿಟ್ಟಿನಲ್ಲಿ ಸುಮಾರು 30 ವರ್ಷಗಳ ಕಾಲ ಸಮಾಜಮುಖಿಯಾಗಿ ದಲಿತ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ದಲಿತರಿಗೆ ಒಂದು ಶಕ್ತಿಯಾಗಿ ಸಹಕಾರಿಯಾಗಿ ನಿಂತವರು. ಇವರು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿದವರು. ರಂಗಭೂಮಿ ಕಲಾವಿದರಾಗಿ ಸೇವೆ ಮಾಡಿದವರು, ಪತ್ರಕರ್ತರಾಗಿ ರಂಗಭೂಮಿ ಸಾಹಿತಿಗಳಾಗಿಯೂ ಸೇವೆ ಮಾಡಿದವರು. ಅದೇ ರೀತಿ ಈಗ ಗರುಡ ನ್ಯೂಸ್ ಎನ್ನುವಂತಹ ಒಂದು ಚಾನೆಲ್ ಅನ್ನ ಕಟ್ಟಿಕೊಂಡು ಸಮಾಜಕ್ಕೆ ಮತ್ತು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ತಿದ್ದುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಿರುವುದು ನಿಜಕ್ಕೂ ನಮಗೆ ಹೆಮ್ಮೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪನವರು ಸಹ ಮಾತನಾಡಿ, ಮಲ್ಲೇಶ್ ಕಮತೂರು ಅವರ ಸಾರಥ್ಯದಲ್ಲಿ ಬರುವಂತಹ ಗರುಡ ನ್ಯೂಸ್ ಮಾಧ್ಯಮದ ವತಿಯಿಂದ ಹಮ್ಮಿಕೊಂಡಿರುವ ಗರುಡ ಸಂಗಮ ಸಮಾರಂಭವು ನಿಜಕ್ಕೂ ಅರ್ಥಪೂರ್ಣವಾಗಿರುವಂತಹದ್ದು. ಈ ಕಾರ್ಯಕ್ರಮದಲ್ಲಿ ಗರುಡ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ವಿಶೇಷವಾಗಿದೆ. ಗರುಡ ನ್ಯೂಸ್ ಸಂಪಾದಕರಾದ ಮತ್ತು ಹೋರಾಟಗಾರರಾದ ಮಲ್ಲೇಶ್ ಕಮತೂರು ಅಣ್ಣನವರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತದೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿ ತತ್ವಪದ ಕಲಾವಿದರಾದ ಆರ್.ಬಿ. ಗುರುಶಂಕರಪ್ಪ ಶರಣರು ಮಾತನಾಡಿ, ಗರುಡ ಅಂದ್ರೆ ವಿಷಸರ್ಪವನ್ನ ಕುಕ್ಕಿ ತಿನ್ನುವ ಮತ್ತು ಸೂಕ್ಷ್ಮ ಕಣ್ಣುಗಳ ಉಳ್ಳಂತಹ ವಿಶಿಷ್ಟ ಪಕ್ಷಿ. ಅದರಂತೆ ಅನ್ಯಾಯವನ್ನ ಭ್ರಷ್ಟತೆಯನ್ನ ಶೋಧಿಸಿ ಸಮಾಜಕ್ಕೆ ತೋರಿಸುವಂತಹ ಕಾರ್ಯ ಗರುಡ ನ್ಯೂಸ್ನಿಂದ ನಡೆಯಲಿ. ಈ ನಿಮ್ಮ ಗರುಡ ನ್ಯೂಸ್ ಚಾನೆಲ್ ಕೂಡ ಆಕಾಶದ ಎತ್ತರ ಗರುಡನಂತೆ ಹಾರಾಡಲಿ ಎಂದು ಶುಭ ಹಾರೈಸಿದರು. ಗರುಡ ಸಂಗಮ ಸಮಾರಂಭದ ವೇದಿಕೆಯಲ್ಲಿ ಗರುಡ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷರಾದ ಎಲ್.ಎಚ್. ಶಿವಕುಮಾರ್ ಅವರು ಮಾತನಾಡಿ, ಗರುಡ ನ್ಯೂಸ್ ನಿಜಕ್ಕೂ ಅರ್ಥಪೂರ್ಣವಾದಂತಹ ಮತ್ತು ದೀನದಲಿತರ ಪರವಾಗಿ ಭ್ರಷ್ಟರ ವಿರುದ್ಧ ಮತ್ತು ಸತ್ಯ ಘಟನೆಗಳನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ ಮಾಡುತ್ತಿದೆ. ಗರುಡ ನ್ಯೂಸ್ಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಲ್ಯಪ್ಪ ಎಸ್ ಅವರು ಮಾತನಾಡಿ, ಈ ಹಿಂದೆ ನಾವು ಗರುಡ ನ್ಯೂಸ್ ಪ್ರಾರಂಭಿಸಿದಾಗ ಕೇವಲ 4 ಜಿಲ್ಲೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು, ಈಗ ಗರುಡ ನ್ಯೂಸ್ ವರದಿಗಾರರು ರಾಜ್ಯಾದ್ಯಂತ ತಯಾರಾಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಗರುಡ ನ್ಯೂಸ್ ನಿಜಕ್ಕೂ ಹುಟ್ಟಿನಿಂದ ಅಂದಿನಿಂದಲೂ ಕೂಡ ಸಮಾಜದ ಅಂಕುಡೊಂಕುಗಳನ್ನು ಸರಿದಿಕ್ಕಿಗೆ ಸರಿದಾರಿಗೆ ತರುವಂತಹ ಕೆಲಸ ಮಾಡುತ್ತಿದೆ. ಗರುಡ ನ್ಯೂಸ್ಗೆ ತಮ್ಮೆಲ್ಲರ ಸಹಕಾರವೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ತಮ್ಮೆಲ್ಲರ ಸಹಕಾರದಿಂದ ಮುಂದೊಂದು ದಿನ ಗರುಡ ನ್ಯೂಸ್ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡುವುದರಲ್ಲಿ ಸಂದೇಹವಿಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಗರುಡ ನ್ಯೂಸ್ ಪ್ರಧಾನ ಸಂಪಾದಕರಾದ ಮಲ್ಲೇಶ್ ಕಮತೂರು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಅದೇ ರೀತಿ ನಮ್ಮ ಗರುಡ ನ್ಯೂಸ್ನ ಜಿಲ್ಲಾ ಮತ್ತು ತಾಲೂಕುಗಳ ಎಲ್ಲ ವರದಿಗಾರರಿಗೂ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಡೂರು ಪುರಸಭೆ ಅಧ್ಯಕ್ಷರಾದ ಎಸ್. ಸಿರಾಜ್ ಹುಸೇನ್, ಆದಿ ಜಾಂಬವ ಸಮಾಜದ ಸಂಡೂರು ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಐಹೊಳೆ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಎಲ್.ಎಚ್. ಶಿವಕುಮಾರ್ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ
ಟಿಎ ಕುಬೇರ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ ಮಂಜುನಾಥ ಅವರು, ಅಶ್ವಮೇಧ ಬಿ ಸುರೇಶ್ ಯಶವಂತನಗರ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ, ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಯ್ಯ ಸಂಡೂರು, ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ, ದಂಸಸ ತಾಲೂಕು ಸಂಘಟನಾ ಸಂಚಾಲಕರಾದ ಹನುಮಂತರೆಡ್ಡಿ, ಕೆಪಿಸಿಸಿ ಕೋಆರ್ಡಿನೇಟರ್ ಎಸ್ ಮಲ್ಲಿಯಪ್ಪ, ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಂಬರೀಶ್, ಆಕಾಶವಾಣಿ ತತ್ವಪದ ಕಲಾವಿದರಾದ ಆರ್ಬಿ ಗುರುಶಂಕರಪ್ಪ ಶರಣರು, ದಂಸಸ ಸಂಘಟನಾ ಸಂಚಾಲಕರಾದ ಸುಬ್ಬಣ್ಣ ಬಜ್ರಿ, ದಂಸಸ ಮುಖಂಡರಾದ ಮರಿಯಮ್ಮನಹಳ್ಳಿ ಮಂಜುನಾಥ್, ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದಪ್ಪ, ದಲಿತ ಯುವ ಮುಖಂಡರಾದ ದೇವಸಮುದ್ರ ಚಂದ್ರಣ್ಣ, ಮಾದಿಗ ದಂಡೂರ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ಕಾಡಪ್ಪ, ಕೊಂಡಾಪುರದ ಬಲರಾಮ್, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಎಚ್ ಮರಿಸ್ವಾಮಿ ಸೇರಿದಂತೆ ಗರುಡ ನ್ಯೂಸ್ನ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಮತ್ತು ತಾಲೂಕುಗಳ ವರದಿಗಾರರು ಉಪಸ್ಥಿತರಿದ್ದರು. ಶಂಕರ್ ತಾಳೂರು ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್ ಸಂಡೂರು. ಎಲ್ಲರೂ ಕೂಡ ತಮ್ಮ ತಮ್ಮ ಬಲಗೈಯನ್ನು ಮಾಡಿ ಈಗ ಪ್ರೀತಿಯನ್ನು ಕೊಡುವ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಸಂವಿಧಾನ. ಆಯುಧಗಳ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದಂತಹ ಇವತ್ತಿನ ಮಾಧ್ಯಮ ವಿಚಾರವಾಗಿ ಸಂಡೂರು ತಾಲೂಕಿನಲ್ಲೂ ಅದು ಕೂಡ ಬಂಡವಾಳವನ್ನೇ ಒಟ್ಟುಗೂಡಿಸುತ್ತಿರುವಂತಹ ತಾಲೂಕಿದು. ಇಡೀ ಭಾರತ ದೇಶದಲ್ಲಿ ಇಲ್ಲಿರುವಂತಹ ಸಂಪತ್ತು ಎಲ್ಲೂ ಇಲ್ಲ, ಬಟ್ ಅಷ್ಟೇ ಹಿಂದುಳಿದಿದ್ದೀವಿ ಅಂತ ಕೂಡ ನಮಗೆ ಬಿರುದು ಇದೆ. ಹಿಂದುಳಿದ ತಾಲೂಕು ಅದರ ಪರಿಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ತಾಲೂಕು ನಮ್ಮದು. ಇಂತಹ ತಾಲೂಕಿನಲ್ಲಿ ಮಾಧ್ಯಮ ಲೋಕವನ್ನು ತಂದು ಮಾಧ್ಯಮದ ಮೂಲಕ ನಮ್ಮ ಸಮಾಜವನ್ನು ಕಟ್ಟುವಂತ
ದಿನಗಳಲ್ಲಿ ನಾವುಗಳು ನಮ್ಮ ನಡತೆಗಳನ್ನು ನಾವಿಲ್ಲಿ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಮಾದರಿಯಾದಂಥ ಪ್ಲಾಟ್ಫಾರ್ಮ್ ಅನ್ನು ನಿರೂಪಿಸಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ತುಂಬಾ ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಬೋದು. ಈ ಒಂದು ಗರುಡ ನ್ಯೂಸ್ ಅನ್ನ ನಾವು ಮೊದಲು 4 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿವಿ. ಚಿತ್ರದುರ್ಗ, ಹೊಸಪೇಟೆ, ಬಳ್ಳಾರಿ ಮತ್ತು ಪಕ್ಕದ ರಾಯಚೂರು. ಈ 4 ಜಿಲ್ಲೆಗಳಲ್ಲಿ ಗರುಡ ನ್ಯೂಸ್ ಅನ್ನ ನಾವು ಮೊದಲನೇದಾಗಿ ಶುರು ಮಾಡೋಣ ಅಂತ ಆಯ್ಕೆ ಮಾಡಿಕೊಂಡು ಆಯಾ ಭಾಗದಿಂದ ಎಲ್ಲರನ್ನೂ ಕೂಡ ವರದಿಗಾರರನ್ನ ಕರೆಸಿ ವಿಶೇಷವಾಗಿ ಆಯಾ ತಾಲೂಕಿನ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಆಯಾ ತಾಲೂಕುಗಳಲ್ಲಿ ನೀವು ನಿಭಾಯಿಸಬೇಕು, ಸತ್ಯವಾಗಿರುವಂತಹ ಸುದ್ದಿಗಳನ್ನು ಮಾತ್ರ ದಯಮಾಡಿ ನಿರ್ಧಾರ ಮಾಡಬೇಕು. ಯಾಕಂದ್ರೆ ಇವತ್ತಿನ ಎಐ ಸಿಸ್ಟಮ್ನಲ್ಲಿ ನನ್ನನ್ನು ನಾನೇ ಕಂಡುಕೊಳ್ಳಾದಂಥ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಎಐನಲ್ಲಿ ನನ್ನೊಂದು ಫೋಟೋ ಹಾಕ್ಬಿಟ್ರೆ ಅದು ನಾನೇ ಅಂತ ಗೊತ್ತಾಗುತ್ತೋ ಅಥವಾ ನನ್ನ ತಂದೂಟಿ ಅಂತ ಗೊತ್ತಾಗುತ್ತೋ ಅಂತಹ ಒಂದು ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡ್ತಾ ಇದೆ ಈ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಿಡಿಯೋಗಳು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಐಡೆಂಟಿಫಿಕೇಶನ್ ಮಾಡಲಾದಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಫ್ಯಾಕ್ಟ್ ಚೆಕಿಂಗ್ ಹೋದಾಗ ಮಾತ್ರ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾವುದೋ ವಿದೇಶದ ಒಂದು ಫೋಟೋವನ್ನು ತಂದು ಇದು ಯಾವುದೋ ರಾಜ್ಯದ ಮಾದರಿ ಅಂತ ಹಾಕ್ಬೋದು. ಅದನ್ನ ನಂಬ್ಕೊಂಡ್ಬಿಟ್ಟು ಜನ ಸಾವಿರಾರು ಗಂಟೆ ಅದನ್ನ ಶೇರ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಇವೆಲ್ಲ ಫೇಕ್ ನ್ಯೂಸ್ಗಳು. ಮಾಧ್ಯಮ ಲೋಕದಿಂದಲೇ ಈ ಒಂದು ಭಾರತ ದೇಶದ ಅವನತಿ ಸಾಗ್ತಾ ಇದೆ ಅಂತ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಮಾಧ್ಯಮ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಮಾಧ್ಯಮ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಮಾಧ್ಯಮ ಅನ್ನೋದು ಧರ್ಮಾತೀತವಾಗಿ ಕ್ಷಣದಲ್ಲಿ ಆಲೋಚಿಸಲೇಬೇಕು. ಅದೇನಂದ್ರೆ ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಅಂತ ಹೇಳ್ತಾರೆ. ಈ ಮಾಧ್ಯಮ ಲೋಕ ಅನ್ನೋದು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿ ಅಲ್ಲ, ಅದನ್ನ ಬದಲು ಮಾಡಿಕೊಂಡು ಪ್ರಜಾಪ್ರಭುತ್ವದ ಕಾವಲು ಅಂಗ ಅಂತಂದೇಳಿ ನಾವು ಅದನ್ನ ನೇಮಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಈ ದೇಶದಲ್ಲಿ ಯಾವುದೇ ಪೊಲಿಟಿಕಲ್ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ವಿರುದ್ಧ ನಡೀತಿದ್ದಾರೆ ಅಂದಾಗ ಅವರನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ಇರಬೇಕಾಗಿರೋದು ಮಾಧ್ಯಮಕ್ಕೆ. ಪಕ್ಷದ ಪರ ವಹಿಸಿದಾಗ ನಮ್ಮ ದೇಶದ ಅವನತಿ ಆಗುತ್ತೆ, ನಮ್ಮ ರಾಜ್ಯದ ಅವನತಿನೂ ಆಗುತ್ತೆ. ಇಂಥ ಪ್ರಾಮಾಣಿಕ ಮಾಧ್ಯಮಗಳನ್ನು ಕಟ್ಟುವುದು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಗರುಡ ನ್ಯೂಸ್ ತನ್ನ ದಾರಿಯನ್ನು ಹುಡ್ಕೊಂಡು ಹೊರಟಿದೆ ಅನ್ನೋದು ನಮಗೆ ಖುಷಿಯ ವಿಚಾರ ಆಗಿರೋ ಕಾರಣದಿಂದಾಗಿ ಈ ಗರುಡ ನ್ಯೂಸ್ ಇನ್ನು ಮುಂದೆ ಕೂಡ ಭಾಳ ಅದ್ಧೂರಿಯಾದಂಥ ಪ್ರಾಮಾಣಿಕತನದ ದಾರಿಯಲ್ಲಿ ಸಾಗಲಿ, ನಮ್ಮ ಸಂಡೂರಿನ ಕೀರ್ತಿ ಪತಾಕೆಯನ್ನು ಇಡೀ ಜಗತ್ತಿನಾದ್ಯಂತ ಹಬ್ಬಲಿ, ಅದಕ್ಕೆಲ್ಲರೂ ಕೂಡ ನಾವು ಸಹಕರಿಸ್ತೇವೆ. ಜೊತೆಯಲ್ಲಿ ಪ್ರಾಮಾಣಿಕವಾದ ನ್ಯೂಸ್ಗಳನ್ನು ಮಾಡೋದ್ರ ಮೂಲಕ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣದ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ತಲುಪಿಸುವಂತಹ ಸಾಧನ ಆಗಬೇಕು. ಸುಳ್ಳು ಪ್ರಚಾರ ಮತ್ತು ಭ್ರಾಂತಿಗಳನ್ನು ಹರಡುವಂತಹ ಆಯುಧ ಆಗಬಾರ್ದು ಅಂತೇಳಿ ಈ ಮೂಲಕ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಶ್ರೀಯುತ ಮಲಿಯಪ್ಪ ಎಸ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಗರುಡ ನ್ಯೂಸ್ ಚಾನೆಲ್ನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ನೆರೆದಿರುವಂತಹ ಎಲ್ಲ ಗಣ್ಯರು ಕೂಡ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಮ್ರ ಮನವಿಯನ್ನು ಮಾಡಿಕೊಳ್ತೇನೆ. ಗಣ್ಯರು ಈ ಒಂದು ಮಾಧ್ಯಮ ಲೋಕದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ಸುಬ್ಬಣ್ಣನವರು ವೇದಿಕೆಗೆ ಆಗಮಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮಾಧ್ಯಮವು ಧ್ವನಿ ಇಲ್ಲದವರ ಧ್ವನಿಯಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ಸಮಾರಂಭದ ವೇದಿಕೆಯ ಕಾರ್ಯಕ್ರಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಹುಸೇನ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಂಜಣ್ಣ ಅವರೇ, ಶಿವ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಪತ್ರಿಕಾ ರಂಗದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ವೈದ್ಯಕೀಯ ಅಧಿಕಾರಿಗಳೇ, ಹಾಗೆಯೇ ನೆರೆದಿರ್ತಕ್ಕಂಥ ಗರುಡ ಸಂಗಮ ಸಮಾರಂಭದ ಎಲ್ಲ ಬರಹಗಾರರೇ, ವರದಿಗಾರರೇ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ, ಯಾವತ್ತೂ ಕೂಡ ಇನ್ನೊಂದು ಕಾಲ ಇತ್ತು, ಧರ್ಮೋ ರಕ್ಷತಿ ರಕ್ಷಿತಾ ಅನ್ನುವಂಥ ಕಾಲ. ಇವತ್ತೇನಾಗಿದೆ, ಧರ್ಮಕ್ಕಿಂತ ಹೆಚ್ಚಿನದು ಪತ್ರಿಕೋದ್ಯಮ, ಮಾಧ್ಯಮ ರಕ್ಷಿತಾ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಯಾವತ್ತೂ ಕೂಡ ಮಾಧ್ಯಮ ರಂಗ, ಪತ್ರಿಕಾ ರಂಗ ಕೂಡ ಲಾಭದಾಯಕ ಹುದ್ದೆಯನ್ನು, ಲಾಭದಾಯಕ ರಂಗ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಧ್ಯಮ ರಂಗ ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಮಾಜವನ್ನು
ಒಂದು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇವತ್ತು ಯಾರೇ ವಿರುದ್ಧ ಆದರೂ ಕೂಡ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ವರದಿಗಳನ್ನು ಮಾಡಿದಾಗ ಮಾತ್ರ ಮಾಧ್ಯಮ ರಂಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಸಮಾಜ ಕೊಡ್ತದೆ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮ ರಂಗ ಯಾವತ್ತೂ ಕೂಡ ಲಾಭದಾಯಕ ಅಂಗ ಆಗಬಾರ್ದು. ಅದು ಒಂದು ಸಾಮಾಜಿಕ ಹೊಣೆಗಾರಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಅಂಗ. ಇವತ್ತು ಗರುಡ ಸಂಗಮ ಸಮಾರಂಭ ನಿಜಕ್ಕೂ ಕೂಡ ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಹಾಗೆಯೇ ರಾಯಚೂರು ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳಲ್ಲಿ ಇವತ್ತೇನು ಕಾರ್ಯಪ್ರಮುಖವಾಗಿ ಕೆಲಸ ಮಾಡ್ತಿದೆ. ಈ ಒಂದು ಗರುಡ ನ್ಯೂಸ್ ಚಾನಲ್ಲು ಇಡೀ ರಾಜ್ಯಾದ್ಯಂತ ಬಹಳ ಗಟ್ಟಿಯಾಗಿ ನೊಂದವರ, ಬಡವರ, ದೀನದಲಿತರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಹಾಗೆಯೇ ಸರ್ಕಾರದಿಂದ ಸಿಗ್ತಕ್ಕಂಥ ಯೋಜನೆಗಳನ್ನು ದೀನದಲಿತರಿಗೆ, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸಿಗುವಂಥ ನಿಟ್ಟಿನಲ್ಲಿ ವರದಿಗಳನ್ನು ಮಾಡಲಿ. ಅಧಿಕಾರಿಗಳು ಮತ್ತು ಯಾವುದೇ ರಾಜಕಾರಣಿಗಳ ವಿರುದ್ಧ ಧೈರ್ಯವಾಗಿ, ನಿರ್ಭಯವಾಗಿ ವರದಿಯನ್ನು ಮಾಡೋದ್ರ ಮುಖಾಂತರ ಈ ಗರುಡ ನ್ಯೂಸ್ ಚಾನಲ್ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಪ್ರವೃತ್ತಿಯಾಗಿ ಕೆಲಸವನ್ನು ಮಾಡಲಿ. ಯಾವತ್ತೂ ಕೂಡ ನಿಮ್ಮ ಈ ಗರುಡ ನ್ಯೂಸ್ ಚಾನಲ್ ಜೊತೆಗೆ ನಾವು ಕೂಡ ಯಾವಾಗಲೂ ನಿಮ್ಮಿಂದಿರ್ತೀವಿ ಅಂತ ಹೇಳ್ತಾ, ಇವತ್ತು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕೆಲವೊಂದು ನಿಮ್ಮೊಂದಿಗೆ ಕಾಲ ಕಳೆಯಲು ಅನುವು ಮಾಡಿಕೊಟ್ಟಂಥ ಗರುಡ ನ್ಯೂಸ್ ಚಾನಲ್ನ ಅಧ್ಯಕ್ಷರಿಗೂ ಮತ್ತು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ, ಬರೆದಿರ್ತಕ್ಕಂಥ ಎಲ್ಲ ವರದಿಗಾರರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಅನಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮತ್ತೋರ್ವ ವಿಶೇಷ ಆಹ್ವಾನಿತರು ಡಾಕ್ಟರ್ ಮಲ್ಲಯ್ಯ. ಕಾರಣ ತುರ್ತಾಗಿ ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ನನ್ನ ಗುರುಗಳು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ನಮ್ಮ ಮಾವನವರು ಮಲ್ಲೇಶ್ ಕಮ್ತೂರವರು, ಅವರು ಮಾಧ್ಯಮಕ್ಕೆ ತೊಡಗಿಕೊಂಡು ಇತ್ತೀಚೆಗೆ ತೊಡ್ಕೊಂಡಿದ್ದು ನನಗೆ ಭಾಳ ಖುಷಿ ಆಯಿತು. ಇವರು ಎಲ್ಲೇ ಇರಬೇಕಾಗಿತ್ತು, ಸದ್ಯ ಸಂಡೂರಲ್ಲಿ ಈ ಥರದ್ದೊಂದು ಮಾಧ್ಯಮ ಇಟ್ಕೊಂಡು ಬೆಳೀತಾ ಇದ್ದಾರೆ ಅನ್ನುವಂಥದ್ದು ಭಾಳಷ್ಟು ನನಗೆ ಖುಷಿ ತಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಮಣ್ಣಿನಲ್ಲಿ ಹುಟ್ಟಿದಂಥ ಒಬ್ಬ ಮಗ ಒಂದು ಮಾಧ್ಯಮವನ್ನು ತರ್ತಾ ಇದ್ದಾನೆ ಅಂತ ಅನ್ನೋದು, ಅದರ ದೊಡ್ಡ ಆಶಯ ಹಿನ್ನೆಲೆ ಯಾವುದು ಅಂತಂತ ಹೇಳಿದ್ರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಒತ್ತಂತಹ ಈ ಸಂವಿಧಾನ ಪೀಠಿಕೆಯ ಆಶಯದಂತೆ ಅವರು ಈ ಗರುಡ ನ್ಯೂಸ್ ಚಾನಲನ್ನು ಆರಂಭಿಸಿದರು ಅಂತ ಅನ್ನೋದು ನನಗೆ ಬಹಳ ಮುಖ್ಯವಾದ ಸಂಗತಿ. ಗರುಡ ನ್ಯೂಸ್ ಚಾನಲ್ ತಂದಾಗ ನಾನು ಜೊತೆಗಿದ್ಕೊಂಡು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡುವಾಗ ನನಗೆ ಅನಿಸಿದ್ದು, ಈ ಗರುಡ ನ್ಯೂಸ್ ಚಾನಲ್ ಇಡೀ ನಾಡಿನಾದ್ಯಂತ ಒಂದು ದೊಡ್ಡ ಚಾನಲ್ ಆಗಿ ಬೆಳೆಯುತ್ತೆ ಅನ್ನುವಂಥದ್ದನ್ನು ನಾನು ಆರಂಭದಲ್ಲಿ ಅವ್ರಿಗೆ ಹೇಳಿದ್ದೆ. ನಾನು ಕಾರಣ ಏನು ಅಂತ ಹೇಳಿದ್ರೆ, ಅವರಲ್ಲಿರುವಂತಹ ಒಂದು ದಿಟ್ಟತೆ ಇದೆ, ಅವರಲ್ಲಿ ಒಂದು ಪ್ರಬುದ್ಧತೆ ಇದೆ, ಮತ್ತು ಅವರಲ್ಲಿ ಒಂದು ಪ್ರಾಧಾನ್ಯತೆ ಇದೆ. ನನಗೆ ಈ ಸಂದರ್ಭದಲ್ಲಿ ಈ 3 ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರಲ್ಲಿ ವರದಿ ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಇಡೀ ವಿಷಯವನ್ನು ಗ್ರಹಿಸಿಕೊಳ್ಳುವಂಥ ವಿಷಯ ಆಗಿರಲಿ, ಅವರಲ್ಲಿ ಒಂದು ಪ್ರಬುದ್ಧತೆ ಇತ್ತು ಅಂತ. ಇನ್ನೊಂದು, ಯಾರಿಗಾಗಿ ನಾನು ಪ್ರಾಧಾನ್ಯತೆ ಕೊಡಬೇಕು ಅಂತಂತ ಹೇಳಿದಾಗ, ನಾನು ದೀನದಲಿತರಿಗೆ, ಶೋಷಣೆಗೆ ಒಳಪಟ್ಟಂಥವರಿಗೆ, ಮತ್ತು ಇಲ್ಲಿ ಯಾರು ಅನ್ಯಾಯಕ್ಕೆ ಒಳಪಟ್ಟು ಇಡೀ ಜನಾಂಗವನ್ನು ಮುನ್ನೆಲೆಗೆ ತರ್ತಾರೆ ಅನ್ನುವಂಥ ಒಂದು ಆಶಯ ಇದೆ ಅಲ್ವಾ, ಆ ಆಶಯ ಈ ಗರುಡ ನ್ಯೂಸ್ ಚಾನಲ್ ಮಲ್ಲೇಶ್ ಕಮ್ತೂರ್ ಅವ್ರಿಗೆ ಇದೆ ಅಂತ ನಾನು ಭಾವಿಸಿದ್ದೆ. ಯಾಕೆ ಅಂತಂತ ಹೇಳಿದ್ರೆ, ಮತ್ತೆ ಇದನ್ನ ಹೇಳ್ತೇನೆ, DVG ಅವರ ಮಾತು ನನಗೆ ನೆನಪು ಬರುತ್ತೆ. ಹುಲ್ಲಾಗಿ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಗಳು ಬಂದಾಗು ಮಂಕುತಿಮ್ಮ ಅಂತೇಳಿ. ಸೊ ಈ ಮಾತು ಮಲ್ಲೇಶ್ ಕಮ್ತೂರ್ ಅವರಿಗೆ ಅನ್ವಯಿಸುತ್ತೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು 2-3 ಮುಖ್ಯವಾದಂತಹ ನ್ಯೂಸ್ಗಳನ್ನು ನೋಡಿದ್ದೆ. ಈಗಲೂ ಕೂಡ ಈ ಶೋಷಣೆ ಮತ್ತು ದಬ್ಬಾಳಿಕೆ ಮತ್ತು ಜಾತೀಯತೆ ಅನ್ನುವಂಥದ್ದು ಬಹಳಷ್ಟು ಇನ್ನೂ ಬೇರೂರು ಇರುವಂತಹ ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂತಹ ಒಂದು ಘಟನೆಯನ್ನು ವರದಿ ಮಾಡಿದವರು ಅದು ದಿಟ್ಟವಾಗಿ ಮತ್ತು ಎದೆಗಾರಿಕೆಯಿಂದ ಅದನ್ನು ಬಿತ್ತರಿಸಿದಂಥವರು ಗರುಡ ಚಾನಲ್ ಅವರು. ಯಾರೋ ಒಬ್ಬ ದಲಿತ ಹುಡುಗನಿಗೆ ಕಟಿಂಗ್ ಮಾಡಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಆ ಊರಿನಲ್ಲಿರುವಂತಹ ಮೇಲ್ಜಾತಿಯವರು
ಆ ವ್ಯಕ್ತಿಗಳನ್ನು ಮತ್ತು ಆ ಸಮುದಾಯವನ್ನು, ಅದು ದಲಿತರ ಸಮುದಾಯವನ್ನು ಹತ್ತಿಕ್ಕಲಿಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಆ ಸಂದರ್ಭವನ್ನು ನಾನು ಭಾಳಷ್ಟು ನೋಡಿದೆ ಮತ್ತು ಕೇಳಿಸ್ಕೊಂಡೆ. ನನಗೆ ಭಾಳ ಈಗಲೂ ಆಶ್ಚರ್ಯ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ, ಈಗಲೂ ಕೂಡ ನಮ್ಮ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತೀಯತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬೇರೂರಿದೆ ಅನ್ನುವಂಥದ್ದನ್ನು ಬಹಳ ನೀಟಾಗಿ ಈ ಚಾನಲ್ನವರು ಅದನ್ನು ಬಿತ್ತರಿಸಿದರು. ಮತ್ತು ಕೊನೆಗೆ ನಾನು ಆ ನ್ಯೂಸ್ ಕೇಳಿದಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದಾಗ ಕೇಳಿದೆ, ಇಲ್ಲ ಅವ್ರಿಗೆ FIR ಆಗಿದೆ, ಜೈಲಲ್ಲಿದ್ದಾರೆ ಅಂತ. ಇಂಥದ್ದು ಕೆಲಸ ನಮ್ಮ ಗರುಡ ಚಾನಲ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಭಾಳ ಖುಷಿ ಆಯಿತು. ನನಗೆ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ, ಈ ಕಾರ್ಯಕ್ರಮ ನನಗೆ ಅಚಾನಕ್ಕಾಗಿ ಸಿಕ್ತು, ನಾನು ಬಂದಿದ್ದೇನೆ. ಕಾರಣ ನಾನು ಯಾಕೆ ಬಂದಿದ್ದೇನೆ ಅನ್ನೋದು ಕೂಡ ಒಂದು ಮಾತನ್ನು ನಾನು ಇಲ್ಲಿ ಹೇಳಲೇಬೇಕು. ನಾನು ಅವ್ರ ಜೊತೆಗೆ ನಾನು ಬೆಳೆದಂಥ ಹುಡುಗ, ಇವತ್ತು ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಅವರಲ್ಲಿರುವಂತಹ ಈ ಮಾನವೀಯತೆ ಮತ್ತು ಮನುಷ್ಯತ್ವ ಇದೆ ಅಲ್ವಾ, ಅದು ಎಂಥ ವ್ಯಕ್ತಿಗಳನ್ನಾದರೂ ಕೂಡ ಮುನ್ನೆಲೆಗೆ ತರುತ್ತೆ ಅನ್ನೋದಕ್ಕೆ ದೊಡ್ಡ ನಿದರ್ಶನ ನಾನು. ಯಾಕೆ ಅಂತ ಹೇಳಿದ್ರೆ, ಸಂಡೂರಲ್ಲಿ ಬೆಳೆದಂತಹ ಅನೇಕ ವಿದ್ಯಾರ್ಥಿಗಳು ಏನೇನು ಆಗಿದ್ದಾರೆ ಹಿಂದೆ ಅನ್ನೋದ್ರ ಗೊತ್ತಿದೆ ನನಗೆ. ಅದರ ಮಧ್ಯದಲ್ಲಿ ಬಹಳಷ್ಟು ಶೋಷಣೆಗೆ ಒಳಪಟ್ಟು ಜೊತೆಯಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆದಂತಹ ಏಕೈಕ ವ್ಯಕ್ತಿ ಯಾರಂದ್ರೆ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ, ನಾನು ಅಂತ. ನಾನು ಅವ್ರ ಜೊತೆಗೆ ಇದ್ಕೊಂಡು ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ. ಬಂದಂಥ ಹಣದಲ್ಲಿ ನಾನು ಓದಿದ್ದೀನಿ. ಇಲ್ಲಿ ಒಬ್ರು ಹೇಳ್ತಾ ಇದ್ದರು ಪ್ರಾಸ್ತಾವಿಕ ನುಡಿಯಲ್ಲಿ, ಸಮೃದ್ಧವಾದಂತಹ ಈ ಊರಲ್ಲಿ ಈಗಲೂ ಕೂಡ ಏನೂ ನೆಲೆಗಳನ್ನು ಕಾಣದೇ ಇರುವಂತಹ ಸಮುದಾಯಗಳು ಕೂಡ ಈಗಲೂ ಇದ್ದಾವೆ. ಅದಕ್ಕೆ ನಮ್ಮ ಸಂಘಟನೆಯು ಬಹಳಷ್ಟು ದೊಡ್ಡದಾದಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದು ನನಗೆ ಖುಷಿ ಆಗುತ್ತೆ. ಹೆಗಡೆಯವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಒಂದು ಒಂದು ಅಭಿನಂದನೆ ಸಲ್ಲಿಸಬೇಕು. ಮೊನ್ನೆ ಒಂದು ಗ್ರೂಪಲ್ಲಿ ಹಾಕಿದ್ರು, ಬೇರೆ ಯಾವುದೋ ಒಂದು ಹಳ್ಳಿಗಳಿಗೆ ಹೋಗಿ ಒಂದು ಈ ಜಾತೀಯತೆಯನ್ನು ಕಿತ್ತೊಗೆಯುವಂಥ ಒಂದು ಆಶಯ ಹೊತ್ಕೊಂಡು ಒಂದು ಕಾರ್ಯಕ್ರಮವನ್ನು ಅವರು ಫೋಟೋ ಹಾಕಿಬಿಟ್ಟು ಒಂದು ಚಿಕ್ಕದಾಗಿ ಒಂದು ಬರಹ ಹಾಕಿದ್ರು. ಅವರು ನನಗೆ ಖುಷಿ ಆಯಿತು. ಇದೊಂದು ಒಳ್ಳೆ ಕೆಲಸ ಮಾಡಿರಿ, ನೀವು ಬಿಡಬೇಡ್ರಿ ಅಂತಂದು ಹೇಳ್ಬಿಟ್ಟು ನಾನು ಪರ್ಸ್ನಲ್ಲಾಗಿ ಅವ್ರ ಜೊತೆಗೆ ಕೂಡ ನಾನು ಮಾತಾಡ್ತಾ ಇರ್ತೀನಿ ಕೆಲವೊಮ್ಮೆ. ಅಂಥ ಆಶಯವನ್ನು ಈ ನಮ್ಮ ಗರುಡ ಚಾನಲ್ ಕೂಡ ಮಾಡುತ್ತೆ ಅನ್ನುವಂಥದ್ದು ಕೂಡ ನನಗೆ ಇದೆ. ನನಗೆ ಆ ನಂಬಿಕೆಯಿಂದ ನಾನು ಖುಷಿಯಿಂದ ನಾನು ಈ ವೇದಿಕೆಗೆ ಬಂದು ಮಾತಾಡಬೇಕು ಅನ್ನುವಂಥದ್ದು ಕೂಡ ಖುಷಿ ಆಯಿತು. ಯಾಕೆ ಈ ಗರುಡ ನ್ಯೂಸ್ ಚಾನಲ್ ಅನ್ನುವಂಥದ್ದು ಇದೆಯಲ್ಲ, ಇದು ಎಲ್ಲ ಚಾನಲ್ಗಳಿಗಿಂತ ಇದೊಂದು ವಿಶಿಷ್ಟವಾದ ಚಾನಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಮಾತನಾಡಬೇಕು ಅನ್ನುವಂಥ ಒಂದು ಆಶಯ ಹೊತ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ನನಗೆ ಈ ವೇದಿಕೆ ಕರೆದು ನನಗೊಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತಹ ಗರುಡ ಸಂಗಮ ಸಮಾರಂಭ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನವರು, ಕಮ್ತೂರು ಮಲ್ಲಿಕಾರ್ಜುನವರೇ, ಹಾಗೂ ಮತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿದರೆ ನಿಜವಾಗಿ ಅಂದರೆ ಒಳ್ಳೆ ಅದ್ಭುತವಾಗಿತ್ತು, ಚೆನ್ನಾಗಿದೆ, ಉತ್ತಮವಾದ ಕಾರ್ಯಕ್ರಮ. ಸಮಾಜದಲ್ಲಿ ರಾಜಕೀಯ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾವುದೇ ಪಕ್ಷಗಳನ್ನು ಹಾಗೂ ಹೋಗುಗಳನ್ನು ಬಡಿದು ಎಬ್ಬಿಸ್ತಕ್ಕಂಥ ಒಂದು ಕರ್ತವ್ಯವನ್ನು ಮಾಡ್ತಕ್ಕಂಥದ್ದಂದರೆ ಈ ಪತ್ರಿಕಾ ಮಾಧ್ಯಮ. ಸ್ನೇಹಿತರೆ, ಈ ಒಂದು ಪತ್ರಿಕಾ ಮಾಧ್ಯಮ ಈ ಒಂದು ಸಮಾಜದಲ್ಲಿ ಆಗು ಹೋಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಧೈರ್ಯವಾಗಿ ನಿಂತು ಮಾರ್ಗವನ್ನು ಸೂಚಿಸ್ತಕ್ಕಂಥ ಒಂದು ಕೆಲಸ ಈ ಒಂದು ಪತ್ರಿಕಾ ಮಾಧ್ಯಮದ್ದು, ಮೀಡಿಯಾ ಮಾಧ್ಯಮದ್ದು. ಇತ್ತೀಚೆಗೆ ಮೀಡಿಯಾಗಳು ಬೇರೆ ಬೇರೆ ರೀತಿ ಎಲ್ಲ TRPಗೋಸ್ಕರ ಮಾರಾಟ ಆಗ್ತಾವಂತ ನಮ್ಮ ಹಿರಿಯರು ಈ ಮುಂದೆ ಮಾತಾಡಿದರು. ಈಗಿರ್ತಕ್ಕಂಥ ವಾಸ್ತವ ಕೂಡ ಹಂಗೆ ನಡೀತಕ್ಕಂಥ ಘಟನೆ ಬಿಡ್ತಾರ, ಯಾವುದನ್ನು ಹಿಂಬಲ ಹೋಗ್ತಾರ, ಯಾವುದನ್ನು ಹಿಡ್ಕೊಳ್ತಾರ, ಅಂಥವೆಲ್ಲ ಬೇಡ. ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ, ಇವನ್ನೆಲ್ಲ ಆಗು ಹೋಗುಗಳ ಬಗ್ಗೆ, ಬುದ್ಧಿಜೀವಿಗಳ ಬಗ್ಗೆ, ಶ್ರಮಜೀವಿಗಳ ಬಗ್ಗೆ, ವಿದ್ಯಾವಂತರ ಬಗ್ಗೆ, ಈಗ ಈ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಓದ್ತಕ್ಕಂಥ ಕೂಡ ಶಕ್ತಿ ಕೂಡ ಇರ್ತಕ್ಕಂಥ ಜನ ಆಗಿದ್ದಾರೆ ಈ ಕಾಲದಲ್ಲಿ. ಅಂಥದ್ರಲ್ಲಿ ಮಾಧ್ಯಮದ ಮೂಲಕ ಇಂಥ ಒಂದು ಕಾರ್ಯಕ್ರಮಗಳನ್ನು, ಆರ್ಥಿಕ ಸ್ಥಿತಿ ಪರಿಸ್ಥಿತಿಗಳನ್ನು, ಬಡತನ ನಿವಾರಣೆಗಳನ್ನು ಇವನ್ನೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು ಬರೆಯೋಕ್ಕಾಗಲಿಲ್ಲಂದ್ರೂ ಕೇಳಲಿಕ್ಕೆ ಮೀಡಿಯಾಗಳ ಮುಖಾಂತರ ಇದನ್ನು ತೋರಿಸಿದರೆ ಭಾಳ ಒಳ್ಳೆಯದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ಮಲೇಶ್ ಕಮ್ತೂರ್ ಅವರಿಗೆ
ಧನ್ಯವಾದಗಳು. ಮತ್ತು ಈ ತಂಡಕ್ಕೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್. ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು, ಮೂಡನ ರಂಗ ಸ್ಥಳದಲ್ಲಿ ನಿತ್ತರು ಮಾಡುವನು ಕುಣಿದಾಡುವನು. ಹಾಗೆ ನಮ್ಮ ಮಲ್ಲೇಶ ಏಕಾಂಗಿಯಾಗಿ ಮೂಡುವನು ಅಂದರೆ ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಈಗ ಸಂಡೂರಿನಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾನೆ ಮಲ್ಲೇಶ್ ಕಂತೂರು. ಅವರ ದಿಟ್ಟ ಹೆಜ್ಜೆ, ಅವರ ನಡಿಗೆ, ಅವರ ಸರಳತೆ, ಸೌಮ್ಯತೆ ಹಾಗೂ ಸ್ನೇಹದ ಒಂದು ಸಂಕೋಲೆ ಸಾರ್ವಜನಿಕರಲ್ಲಿ ಮೂಡಿ ಬಂದ ಒಂದು ಈ ದಿನಪತ್ರಿಕೆ ಸಮಾರಂಭ ಪ್ರಜ್ವಲಿಸಲಿ, ಉದ್ಭವಿಸಲಿ, ಬೆಳಗಲಿ. ನಾವು ಆತ ಏಕಾಂಗಿಯಾಗಿ ಇರ್ತಾನಂತಂದೇಳಿ ನಾವು ಅಂದ್ಕೊಂಡಿಲ್ಲ. ಆತನ ಹೆಜ್ಜೆಯನ್ನು ನಾವು ಹೆಜ್ಜೆ ಮುಗಿಸಿ ಆತನ ಒಂದು ನಡವಳಿಕೆಯ ಬಗ್ಗೆ, ಆತನ ಒಂದು ಏಕಾಂಗಿಯಾಗಿ ಆಗುವುದಕ್ಕೆ ಬಿಡುವುದಿಲ್ಲ. ನಾವು ಜೊತೆಗಿರ್ತೀವಿ ಅಂತಂದೇಳಿ ಈ ಸಮಾರಂಭದಲ್ಲಿ ನಾನು ಅವರಿಗೆ ಆಶೀರ್ವಾದ ಕೊಡ್ತೇನೆ.